ಇವ್ರಿಗೆಲ್ಲ ನನ್ನ ಬಿಟ್ಟು ಫೋಟೋ ತಗೊಳಕ್ಕೆ ಅದು ಹಿಂಗಾದ್ರೂ ಮನ್ಸು ಬರುತ್ತೆ. ಹಾಯ್ ಇನ್ಸ್ಟಾ ಫ್ಯಾಮ್, ವೆಲ್ಕಮ್ ಟು ಮೈ ಪಾರ್ಟ್ 2 ವಿಡಿಯೋ. ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ನಾವು ಬೆಳಿಗ್ಗೆ ಎದ್ದು ರೆಡಿಯಾಗಿ ದೇವಸ್ಥಾನ ಹತ್ರ ಹೋದ್ವಿ. ಅಲ್ಲಿ ಗೋಮಾತೆ ಸಿಕ್ತು, ಅವ್ರನ್ನ ನೋಡ್ಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ. ಕೂತಿರೆ ಮಂದಾರವೇ ನುಡಿದರೆ ಮಾಧು. ದೇವಸ್ಥಾನ ಒಳಗೋಗಿ ದೇವ್ರ ದರ್ಶನ ಮಾಡ್ಕೊಂಡು ನಾವು ಆಚೆ ಬಂದು ನಾವು ಆಟೋ ಹತ್ಕೊಂಡು ನಮ್ಮ ಬಾಸ್ನ ನೋಡಕ್ಕೆ ಅಂತ ಹೋದ್ವಿ. ಇವರೆಲ್ಲ ಫೋಟೋ ತೆಗಿ ಅಂತ ನನ್ಗೆ ಫೋನ್ ಕೊಟ್ರು. ಇವ್ರಿಗೆಲ್ಲ ನನ್ನ ಬಿಟ್ಟು ಫೋಟೋ ತಗೊಳಕ್ಕೆ ಅದು ಹಿಂಗಾದ್ರೂ ಮನ್ಸು ಬರುತ್ತೋ. ಹೋಗ್ಲಿ ಬಿಡು ಅಂತ ಅಂದ್ಕೊಂಡು ನಾವೆಲ್ಲ ಪ್ರಸಾದಕ್ಕೆ ಅಂತ ಹೋದ್ವಿ. ಒಳಗಡೆ ಹೋದ್ರೆ ತುಂಬಾ ಜನ ಇದ್ರು, ಆದ್ರೂ ಪ್ರಸಾದ ತಿನ್ಕೊಂಡು ಆಚೆ ಬಂದ್ವಿ. ನಾವು ಮತ್ತೆ ದರ್ಶನ ಮಾಡಕ್ಕೆ ಅಂತ ದೇವಸ್ಥಾನ ಒಳಗ್ ಹೋದ್ವಿ. ದರ್ಶನ ಮಾಡ್ಕೊಂಡು ಅಕ್ಷತೆ ಎಸ್ಕೊಂಡು ಆಚೆ ಬಂದ್ವಿ. ಇವ್ರಿಗೆಲ್ಲ ಸುಸ್ತಾಗಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ರು. ಆಚೆ ನಾನೊಂದ್ ವಿಡಿಯೋ ತಗೊಂಡು ಒಳಗಡೆ ತೇರೆಳಿಯಕ್ಕೆ ಅಂತ ರೆಡಿ ಮಾಡ್ಕೊಂತ ಇದ್ರು. ರಾಯರ್ನ ಇನ್ನ ಒಂದ್ಸಲ ನೋಡ್ಕೊಂಡು ನಾವು ತೇರೆಳಿಯನ್ನ ನೋಡ್ಕೊಂಡು ಆಚೆ ಬಂದ್ವಿ. ನಾವ್ ಆಚೆ ಬಂದು ಎಲ್ರು ಊಟಕ್ಕೆ ಅಂತ ಹೋದ್ವಿ. ಊಟ ಮಾಡ್ಕೊಂಡು ನಾವೆಲ್ಲ ಹೋಗಿದ್ದೆ ರೈಲ್ವೆ ಸ್ಟೇಷನ್ ಕಡೆಗೆ. ರೈಲ್ವೆ ಸ್ಟೇಷನ್ಗೆ ಹೋದ್ರು ಇನ್ನ ಟ್ರೈನೇ ಬಂದಿರ್ಲಿಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ಅಂತೂ ಇಂತೂ ಟ್ರೈನ್ ಬಂತು. ನಾವ್ ಹತ್ಕೊಂಡು ಹಾಸನ್ ಕಡೆ ಹೊರಟ್ವಿ. ಹಾಸನ್ ಬರೋ ಅಷ್ಟರೊಳಗೆ ಬೆಳಿಗ್ಗೆ ಆಗಿತ್ತು. ಇವರೆಲ್ಲ ಟೀ ಕುಡಿಯೋಕ್ಕೆ ಅಂತ ಎದ್ದಿದ್ರು. ನಾನು ಅವ್ರ ಹತ್ರ ಒಂದು ಟೀ ಇಸ್ಕೊಂಡು ಕುಡ್ದೆ. ನಾನು ಟೀ ಕುಡಿತಾ ಟೀನೇ ಖಾಲಿ ಆಗಿತ್ತು. ಆ ಬೇಜಾರಿಗೆ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.